ಈಗ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಯಾವಾಗ ಸರ್? ಕನ್ನಡ ನಾಡಿನ ಜನತೆಗೆ ತಮಗೂ ಹಾಗೂ ಈ ನಾಡಿನ ಜನತೆಗೆ ಹೊಸ ವರ್ಷ ಹರುಷ ಉಲ್ಲಾಸ ಬದುಕಿನಲ್ಲಿ ಸಂತೋಷ ಕೊಡಲಿ ಹಾಗೆ ಅಂತೇಳಿ ಆ ಭಗವಂತನಲ್ಲಿ ನಾನು ಮೊದಲು ಬೇಡ್ಕೊಳ್ತಾ ಇದ್ದೀನಿ. ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ತೇನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆ ಉಪಚುನಾವಣೆ ನಡೀತು. ಹಿರಿಯರಾದ ಎಚ್.ವೈ. ಮೇಟಿ ಸಾಹೇಬ್ ತೀರ್ ಹೋದ್ರು. ಬಹಳ ದೊಡ್ಡ ವ್ಯಕ್ತಿ, ಸರ್ವರನ್ನ ಶಾಂತ ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿಯೇ ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಲಿಲ್ಲ. ಕಾರಣ ಹಿರಿಯ ಮನುಷ್ಯರಿದ್ರೆ ಅವ್ರ ಮನೆಗೆ ಕೊಡಬೇಕು ಹಾಗೆ ಅಂತಕ್ಕಂಥ ಅಭಿಪ್ರಾಯವನ್ನ ಮತಕ್ಷೇತ್ರದ ಎಲ್ಲ ಹಿರಿಯರು ಏನು ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ, ಆ ಆಕಾಂಕ್ಷಿಗಳಿದ್ದಾಗ್ಯೂ ಬೇಡ ಅಂದವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು, ಬಾಗಲಕೋಟೆ ಜಿಲ್ಲೆ ಹಾಗೂ ಪಕ್ಷ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ವಸಮ್ಮತ ಅಭ್ಯರ್ಥಿಯನ್ನ ಅವ್ರ ಕುಟುಂಬದಲ್ಲೇ ಕೊಡ್ತಕ್ಕಂಥದ್ದು ಪ್ರಾರಂಭ ಚರ್ಚೆ ಆಗ್ತಾ ಇದೆ. ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗ್ತಾ ಇದೆ. ನಮ್ಮ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಹೇಳೋದು ಒಂದೇ, ಅವ್ರ ಫ್ಯಾಮಿಲಿಗೆ ಯಾರಿಗೇ ಕೊಡಲಿ ನಾವು ನಿಟ್ಟು ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಷ್ಟೋ ಜನ ಅಂದರೆ ನೋಡಿ ಸರ್ನಾಯಕರಂತವರು, ಅದ್ರ ಜೊತೆಗೆ ಅವ್ರು ನೋಡಿ ಅವರು ಮಿನಿಸ್ಟರ್ ಆದವರು, MP ಆದವರು, ಅವರು ಹೇಳಿದ್ರು ಮೇಟಿ ಅವ್ರ ಮನೆಗೆ ಕೊಡಿ ಅಂತೇಳಿ. ಆದ್ರಿಂದ ಯಾರಿಗೆ ಕೊಟ್ಟರು ನಾವು ಗೆಲ್ಲಿಸ್ತೇವೆ, ಗೆಲುವು ನಮ್ಮದೇ. ಕಾಂಗ್ರೆಸ್ ಪಕ್ಷ ಎಲ್ಲ ಒಗ್ಗಟ್ಟಾಗಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ಒಗ್ಗಟ್ಟಿದ್ರಿ ಸರ್. ಅಲ್ಲಿ ಫ್ಯಾಮಿಲಿ ಒಳಗೇನೆ ಡಿಸ್ಪ್ಯೂಟ್ ಇದೆಯಲ್ಲ, ಈಗ ಅವರು ನಾಮಿನೇಷನ್ ಫೈಲ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಸಹಜವಾಗಿ ಅವಕಾಶ ಕೊಡಿ ಅಂತಕ್ಕಂಥದ್ದು ಭಾವನೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿ ಮಾಡ್ತೀವಿ ಏನು ತೊಂದರೆ ಇಲ್ಲ. ಎಲ್ಲರನ್ನೂ ಯುನೈಟ್ ಆಗಿ ಆ ಫ್ಯಾಮಿಲಿಯವರು ಎಲ್ಲರೂ ಓಡಾಡಿ ಕೆಲಸ ಮಾಡೋ ರೀತಿಯಲ್ಲಿ ಆ ಯಾವುದೇ ಅಭ್ಯರ್ಥಿ ಆದ್ರೂ ಎಲ್ಲರನ್ನೂ ಒಟ್ಟುಗೂಡಿಸಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅವ್ರನ್ನ ಕರೆಸಿದ್ರು. ಆ ಸಭೆಯಲ್ಲೂ ಕೂಡ ನೀವೆಲ್ಲ ಒಗ್ಗಟ್ಟಾಗಿರಿ ಅನ್ನುವಂತ ಮೆಸೇಜ್ ಕೊಟ್ಟಿದ್ರು. ಆದ್ರೆ ಅವ್ರು ಅದು ಒಪ್ತಾ ಇಲ್ಲ, ನಾವು ಚುನಾವಣೆ ಮಾಡ್ತೀನಿ ಅಂತ ಹೇಳಿ ಹೊರಗೆ ಬಂದು ಮಾತಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳ ಮಾತು ಮೀರಿ ನಡೀತಕ್ಕಂಥವ್ರು ಏನಿಲ್ಲ. ಅವರು ನನಗೆ ಬಹಳ ಕಾನ್ಫಿಡೆಂಟ್ ಇದೆ, ಎಲ್ಲರೂ ಒಗ್ಗಟ್ಟಾಗಿ ಯಾರಿಗೆ ಕೊಟ್ಟರು ಆ ಚುನಾವಣೆ ಗೆಲ್ಲಲಿಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಮಾತಾಡಿದೆ. ಅವ್ರು 4 ಜನ ಇದ್ದಾಗ ನಾನು ಇದ್ದೆ. ಫೋಟೋ ಮೊದಲೇ ಹೊಡೆದ್ರಿ, ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ನಾನು ಫೋಟೋ ಎಲ್ಲಿ ಕಂಡಿಲ್ಲ. ನಾನು ಇದ್ದೀನಿ. ಸರಿ ಮಾಡ್ತಕ್ಕಂಥ ಕೆಲಸ 100ಕ್ಕೆ 100 ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.